ಮುತ್ಸದ್ದಿ ಮಾಜಿ ಸಚಿವರು ಮತ್ತು ಹಾಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಕಳೆದ 1 ತಿಂಗಳಿನಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆಯನ್ನು ಪಡೆಯಲಾಗ್ತಾ ಇತ್ತು. ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಆರೋಗ್ಯದ ಏರುಪೇರುಗಳನ್ನೆಲ್ಲ ಗಮನಿಸಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸಂಜೆ 6:45ಕ್ಕೆ ವಿಧಿವಶರಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ 94 ವರ್ಷ ವಯಸ್ಸು. ವಯೋಸಹಜ ಕಾಯಿಲೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲೇ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಈಗಾಗಲೇ ಹಲವು ರಾಜಕೀಯ ನಾಯಕರುಗಳು ಬಂದು ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಮತ್ತು ತೀವ್ರ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಅವರ ಕುಟುಂಬದ ಹಲವು ಸದಸ್ಯರು ಕೂಡ ಖಾಸಗಿ ಆಸ್ಪತ್ರೆಯಲ್ಲೇ ಇದ್ದು ಮುಂದಿನ ಕಾರ್ಯಗಳ ಕುರಿತಾಗಿ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ನಿರೀಕ್ಷೆಯನ್ನು ಕೂಡ ಹೊಂದಲಾಗಿದೆ. ಅವರ ಪುತ್ರಿಯರು ವಿದೇಶದಲ್ಲಿದ್ದಾರೆ. ಅವರ ಬರುವಿಕೆಗಾಗಿ ಕಾಯುವಂತಹ ನಿಟ್ಟಿನಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಸಹಜವಾಗಿ ಒಂದು ಚರ್ಚೆ ಆಗ್ತಾ ಇದೆ. ಸದ್ಯ ಅವರ ಪುತ್ರರು ಈಗ ಆಸ್ಪತ್ರೆಯಲ್ಲೇ ಇದ್ದಾರೆ. ನಾಳೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಇಡೀ ಅವರ ಕುಟುಂಬ ಬಂಧು ಬಳಗದ ಜೊತೆಗೆ ಅವರ ಅಪಾರ ಅಭಿಮಾನಿ ಬಳಗವೂ ಕೂಡ ಇವತ್ತು ತೀವ್ರ ದುಃಖಿತರಾಗಿದ್ದಾರೆ. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಏಜ್ ರಿಲೇಟೆಡ್ issues were there. ಬೇರೆ ಪ್ರಾಬ್ಲಮ್ಸ್ ಇತ್ತು. ಚೆನ್ನಾಗೇ ಇದ್ದರು. ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದೆ. ಅವರು ಮಕ್ಕಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಬಕೇಶ್ ಅವರು ಎಲ್ಲ ಸೇರ್ಕೊಂಡು ಡಿಸ್ಕಸ್